ಹನುಮ ಹುಟ್ಟಿದ ಜಾಗ ಕರ್ನಾಟಕದ ಕೊಪ್ಪಳ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಕೊಪ್ಪಳದಲ್ಲಿ ಇವತ್ತು ಹನುಮನಿಗೆ ಸಂಬಂಧಪಟ್ಟಂತೆ ಯಾವುದೇ ಆಚರಣೆಗಳಿದ್ರೂ ಕೂಡ ಅತ್ಯಂತ ವೈಭವೋಪೇತವಾಗಿ ನೆರವೇರಿಸಲಾಗುತ್ತೆ. ಇವತ್ತು ಕೂಡ ಅಂಜನಾದ್ರಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ಹನುಮತ್ ವ್ರತ ಹಿನ್ನೆಲೆಯಲ್ಲಿ ಸಂಭ್ರಮ ಜೋರಾಗಿದೆ. ಕೊಪ್ಪಳದಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೆ ಭಕ್ತರ ಆಗಮನ. ಲಕ್ಷಾಂತರ ಭಕ್ತರಿಂದ ಹನುಮ ಮಾಲೆ ವಿಸರ್ಜನೆ ಕೂಡ ಇವತ್ತು ನಡೀಲಿಕ್ಕಿದೆ. ಆಂಜನೇಯನಿಗೆ ಪ್ರಧಾನ ಅರ್ಚಕರಿಂದ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಹಾಲಿನ ಅಭಿಷೇಕ, 101 ಎಳ್ನೀರಿನಿಂದ ಕೂಡ ಅಭಿಷೇಕದ ಮೂಲಕ ಹನುಮನನ್ನ ವಿಶೇಷವಾಗಿ ಸ್ಮರಿಸುವಂತಹ ಕೆಲಸ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಮಾಲಾಧಾರಿಗಳ ಆಗಮನ ಆಗಿದೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಬೆಟ್ಟ ಏರ್ತಾ ಇದ್ದಾರೆ ಭಕ್ತಾದಿಗಳು. ಸಾಮಾನ್ಯ ದಿನಗಳಲ್ಲೇ ಅಂಜನಾದ್ರಿ ಬೆಟ್ಟ ಹನುಮನನ್ನ ನೋಡೋದಕ್ಕೆ ಬರುವಂತಹ ಭಕ್ತರಿಂದ ತುಂಬಿ ತುಳುಕುತ್ತೆ. ಅಂಥದ್ರಲ್ಲೂ ವಿಶೇಷ ಸಂದರ್ಭ ಅಂದರೆ ಕೇಳಬೇಕಾ, ರಾಮನಾಮ ಜಪಿಸ್ತಾ ಇರೋ ಭಕ್ತರ ಸಂಖ್ಯೆ ಇಮ್ಮಡಿಯಾಗಿದೆ. ಇನ್ಫ್ಯಾಕ್ಟ್ ಇಮ್ಮಡಿ ಅನ್ನೋದಕ್ಕಿಂತ 4-5 ಪಟ್ಟು ಹೆಚ್ಚಾಗಿದೆ. ಜನ ಬೆಳಗನ್ನ ಅಂಜನಾದ್ರಿ ಬೆಟ್ಟದಲ್ಲಿ ನೋಡ್ತಾ ಇದ್ದಾರೆ. ಸ್ವಾಮಿ ಹೂಗುಂಡದ ಮುಂದೆ ಇರುವಂತವರು ಈ ಟೆಂಟ್ ಮನೆಗೆ ಹೂಗುಂಡದ ಮುಂದೆ ಇರೋರೆಲ್ಲ ದಯಮಾಡಿ ಮುಂದಕ್ಕೆ ಹೋಗ್ರಿ. ದಯಮಾಡಿ ದರ್ಶನ ಮಾಡ್ಕೊಂಡು ಕೆಳಗೆ ಹೋಗ್ರಿ ಸ್ವಾಮಿ. ನಿಮ್ಮ ಕೆಳಗೆ ದರ್ಶನ ಮಾಡಿ ಬರ್ಬೇಕಾನೆ. ಸ್ವಲ್ಪ ಯಾಕಂದ್ರೆ ದಯಮಾಡಿ ಪ್ರಬಂಧ ಕೇಳಿದ್ರಲ್ವ, ಯಾಕಂದ್ರೆ ಮತ್ತೆ ಬಟ್ಟೆಗಳನ್ನ ಎಲ್ಲದರಲ್ಲಿ ನೋಡಿ, ಹನುಮಂತ್ ವ್ರತದ ಆಚರಣೆ ಅಂಜನಾದ್ರಿ ಬೆಟ್ಟದಲ್ಲಿ ಯಾವ ರೀತಿ ಸಂಭ್ರಮ ಸಡಗರದಿಂದ ಆಗ್ತಾ ಇದೆ ಅಂತ ಧಾರ್ಮಿಕ ಕಾರ್ಯಕ್ರಮಗಳು ಒಂದಾದ ನಂತರ ಒಂದರಂತೆ ಸಾಗ್ತಾ ಇದೆ. ಸನಾತನ ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ಹನುಮನನ್ನ ಚಿರಂಜೀವಿ ಅಂತಾರೆ. ಇಡೀ ರಾಮಾಯಣದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿದ್ರೆ ಅದು ಹನುಮ ರಾಮನ ಬಗ್ಗೆ ಇಟ್ಕೊಂಡ ಪ್ರೀತಿ ಎಲ್ಲವೂ ಕೂಡ ಸಾರ್ವಜನಿಕವಾಗಿ ಗೊತ್ತಿರೋ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಮುಕ್ಕಣ್ಣ ಕತ್ತಿ. ಮುಕ್ಕಣ್ಣ, ಇವಾಗ ಯಾವ ರೀತಿಯಾದಂತಹ ಸಂಭ್ರಮದ ವಾತಾವರಣ ಹನುಮ ಹುಟ್ಟಿದ ನಾಡು ಕೊಪ್ಪಳದಲ್ಲಿ ಇರೋದು, ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಭದ್ರತೆ ಇರಬಹುದು ಮತ್ತು ಸಿದ್ಧತೆ ಇರಬಹುದು, ಜಿಲ್ಲಾಡಳಿತ ಹೇಗೆ ನೆರವೇರಿಸಿದೆ ಅಂತ ಅಲ್ಲಿ? ಹೌದು ಮಮತಾ, ಈಗಾಗಲೇ ಅಂದರೆ ಕೊಪ್ಪಳ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಂದರೆ ವಿವಿಧ ಸಮಿತಿಗಳ ಮೂಲಕ 20ಕ್ಕೂ ಹೆಚ್ಚು ಸಮಿತಿಗಳ ಮೂಲಕ ಕೊಪ್ಪಳಕ್ಕೆ ಬರುವಂಥ ಲಕ್ಷಾಂತರ ಹನುಮ ಮಾಲಾಧಾರಿಗಳಿಗೆ ಎಲ್ಲ ರೀತಿ ಸಕಲ ಸಿದ್ಧತೆ ಮಾಡ್ಕೊಂಡಿದೆ. ನಾನು ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಬೆಳೆಯಿರುವಂಥ ಹನುಮ ಹುಟ್ಟಿದ ನಾಡು ಅಂಜನಾದ್ರಿಯಲ್ಲಿ ನೋಡ್ತಾ ಇರುವುದು ಲಕ್ಷಾಂತರ ಭಕ್ತರು ಮಧ್ಯರಾತ್ರಿಯಿಂದಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಮೂಲಗಳಿಂದ ಸಾಕಷ್ಟು ಭಕ್ತಾದಿಗಳು ಈ ದಂಡೆ ಏನಂದರೆ 575 ಮೆಟ್ಟಿಲು ಹತ್ತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬರ್ತಾ ಇದ್ದಾರೆ. ಭಕ್ತ ದಂಡೆ ಹರಿದು ಬಂದಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಜನಸಾಗರವೇ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಭಕ್ತರು ಅಂದರೆ ಅಂಜನಾದ್ರಿಯಾಗಿ ಬಂದು ಆಂಜನೇಯ ದರ್ಶನ ಪಡೆದುಕೊಂಡು ನಂತರ ಹನುಮ ಮಾಲೆ ವಿಸರ್ಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅಂದರೆ 45 ದಿನ 30 ದಿನ 21 ದಿನ ಹೀಗೆ 5 ದಿನ 3 ದಿನ ಅಂದರೆ ಹನುಮ ವೃತ್ತ ಮಾಡಿದಂಥ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಿಂದ ಅಂದರೆ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹೀಗೆ 24 ಜಿಲ್ಲೆಗಳಿಂದ ಸಾಕಷ್ಟು ಹನುಮ ಮಾಲಾಧಾರಿಗಳು ಹನುಮ ವೃತ್ತ ಮಾಡಿಕೊಂಡಿದ್ದಾರೆ. ಇಲ್ಲಿ ಬಂದು
ಇವತ್ತು ಅಂದರೆ ಇಲ್ಲಿ ಹನುಮ ಮಾಲೆ ವಿಸರ್ಜನೆ ಮಾಡುವ ಮೂಲಕ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಕಲ ಸಿದ್ಧತೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಹೀಗೆ ಎಲ್ಲ ರೀತಿಯಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದೆ. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಸಹ ಅಂದರೆ 24 ಗಂಟೆಗಳ ಕಾಲ ಅಂದರೆ 3 ಕಡೆಯಲ್ಲಿ ಕೆಳಗಾಗಿರ್ಬೋದು ಮತ್ತು ಮಧ್ಯಭಾಗದಲ್ಲಿ ಆಗಿರ್ಬೋದು, ಮೇಲೆ ಭಾಗದಲ್ಲಿ ಸಹ ಅಂದರೆ 3 ಭಾಗದಲ್ಲಿ ವೈದ್ಯರ ತಂಡ ಸಹ ಬೀಡುಬಿಟ್ಟಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇದೆ ಅಂದರೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು 2000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ SP ಆಗಿರ್ಬೋದು, ಅಡಿಷನಲ್ SP ಆಗಿರ್ಬೋದು, CPI DSP ಎಲ್ಲ ಸೇರಿದಂತೆ ಸಾಕಷ್ಟು ಭಕ್ತರ ಪೊಲೀಸರ ದಂಡು ಬಂದು ಮೊಕ್ಕ ಮುಡಿದೆ ಅಂತ ಹೇಳ್ಬೋದು. ಅದೇ ರೀತಿ CC ಕ್ಯಾಮ್ರಾ ಕಣ್ಗಾವಲಲ್ಲಿ ಅಂದರೆ ಬರುವ ಭಕ್ತರಿಗೆ ಯಾವುದೇ ರೀತಿ ಅಹಿತ ಘಟನೆ ಆಗಬಾರ್ದು ಕಾರಣಕ್ಕಾಗಿ ಎಲ್ಲರೂ ಎದ್ದಿನ ಕಂಡಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ನೋಡ್ಬೋದಾದ ದೃಶ್ಯದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಅಂದ್ರೆ ಭಕ್ತರ ದಂಡು ಏನಂದ್ರೆ ಹನುಮ ಮಾಲೆ ಬಂದು ಅಂದರೆ ಇವತ್ತು ಹನುಮ ಮಾಲೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಇಬ್ಬರಲ್ಲಿ ಲಕ್ಷಾಂತರ ಭಕ್ತರು ಅಂದರೆ ಇವತ್ತು ಅಂದರೆ ಅಂಜನಾದ್ರಿಗೆ ಬಂದು ಅಂತ ತಮ್ಮ ಋತವನ್ನು ಅಂದರೆ ಹನುಮ ಮಾಲೆ ವಿಸರ್ಜನೆ ಮಾಡುವ ಮೂಲಕ ಋತವನ್ನು ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುಖಂಡ. ಸದ್ಯಕ್ಕೆ ಕೊಪ್ಪಳದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಅಂಜನಾದ್ರಿ ಬೆಟ್ಟ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಸ್ನೇಹ, ತ್ಯಾಗ ಮತ್ತು ಪರಾಕ್ರಮಕ್ಕೆ ಅತಿ ದೊಡ್ಡ ಹೆಸರು ಹನುಮ. ಹನುಮ ಅನ್ನುವಂತಹ ಹೆಸರಲ್ಲೇ ಒಂದು ಶಕ್ತಿ ಇದೆ. ಶಕ್ತಿಗೆ ತಕ್ಕ ಹಾಗೆ ಭಕ್ತಿಯನ್ನ ಭಕ್ತಾದಿಗಳು ತೋರಿಸ್ತಾ ಇದ್ದಾರೆ.